ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಸಿಕ್ಸ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ನೋಡಿದ್ರೆ, ತುಮಕೂರು ಯೂನಿವರ್ಸಿಟಿಯಲ್ಲಿರುವಂತಹ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಪೇಪರ್ ಇದೆಯಲ್ಲ, ಕೋರ್ಸ್ ಸಬ್ಜೆಕ್ಟು, ಅದು ನಾಳೆ ಎಕ್ಸಾಮ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡಿದ್ದೀನಿ ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ನಮಗೆ ಕೆಲವೊಂದು ಟೆಸ್ಟ್ ಪೇಪರ್ಸ್ ಸೊಲ್ಯೂಷನ್ ಮಾಡಿದ್ದೀನಿ, ಮತ್ತು ಥಿಯರಿ ನೋಟ್ಸು ಸಹ ಇದ್ರಲ್ಲಿ ಕೊಡ್ತೀನಿ. ಅಂದರೆ ಥಿಯರಿ ನೋಟ್ಸು ಇದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವು, ಯಾವ ಥರ ಎಲ್ಲ ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅದೇ ಥರ ನಾನೊಂದು ಕೆಲವೊಂದು ನೋಟ್ಸ್ಗಳನ್ನ, ಅಂದರೆ ನೋಟ್ ಪಾಯಿಂಟ್ಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ನನಗೆ ಆ ಪ್ರಾಬ್ಲಮ್ನ ಸೊಲ್ಯೂಷನ್ನ ಮಾಡಬೇಕು ಅಂತ ಅಂದಾಗ ಕೆಲವೊಂದು ನೋಟ್ಗಳು ನನಗೆ ತುಂಬಾ ಮುಖ್ಯ ಆಗಿರ್ತವೆ. ಆ ನೋಟ್ಗಳ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅದೇ ಥರ ಕೆಲವೊಂದು ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳು ಸೊ ಇದ್ದಾವೆ, ಒಂದು 3 ಇಂದ 4 ಇದ್ದಾವೆ. ಸೊ ಅವನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸು, ಓಕೆನಾ? ಎಲ್ಲನೂ ತಿಳಿಸ್ಕೊಡ್ತೀನಿ, ಯಾವ್ಯಾವ ಓದಬೇಕು ಯಾವ್ಯಾವ ಬಿಡಬೇಕು ಅನ್ನೋದನ್ನು ಸಹ ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಾಗಲೇ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೊದಲೇದಾಗಿ ನೋಡೋದಾದರೆ, ನಾನು ಒಂದು ಟೆಸ್ಟ್ ಪೇಪರ್ ಸೊಲ್ಯೂಷನ್ನ ಮಾಡಿದ್ದೆ ಅಂತ ಹೇಳಿದೆ. ಬಟ್ ಅದರಲ್ಲೂ ಸಹ ವಿತೌಟ್ ಥಿಯರಿ ಏನಿಲ್ಲ, ಸೊ ಥಿಯರಿನೂ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನಾನು ಕೆಲವೊಂದು ಪಾಯಿಂಟ್ ನೋಟ್ಸು ಸಹ ಮಾಡಿದ್ದೀನಿ ಥಿಯರಿಗೆ. ಸೊ ಅದು ಸಹ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಗೈಸ್, ಮೊದಲನೇದಾಗಿ ನಮ್ಮ ಟೆಸ್ಟ್ ಪೇಪರ್ ಸೊಲ್ಯೂಷನ್ ಮಾಡೋಣ ಅಂತ ನೋಡೋದಾದರೆ ನೋಡ್ಕೊಳ್ಳಿ. ಫಸ್ಟ್ ನಮಗೆ ಇಂಟರ್ನಲ್ಲಲ್ಲಿ ಕೊಟ್ಟಿದ್ರು. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಮೊದಲನೇಗೆ ನೋಡಿ, MCQ ಕ್ವಶನ್ಸ್ ಇದು 5 ಇದ್ದಾವೆ. ಇದೇನು ನಾನು ತುಂಬ ಲೆಂತ್ ಆಗುತ್ತೆ ವೀಡಿಯೋ. ಮೊದಲನೇಗೆ ನೋಡಿ, ಈ ಥರ ಜಸ್ಟ್ ನೋಡ್ಕೊಳ್ಳಿ. ಅಂದರೆ ಹೌ WCC ಕ್ಯಾಲ್ಕುಲೇಟ್, ಅಂದರೆ ಫಸ್ಟ್ ಒನ್ನು ಆಪ್ಷನ್ ಎಲ್ಲ ಇದೆ, ನೀವು ನೋಡ್ಕೊಬೋದು. ನೀವು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇನ್ ದ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ವಾಟ್ ಈಸ್ ಆ್ಯಪನ್ಸ್ ಟು ದ ಕಾಸ್ಟ್ ಆಫ್ ಈಕ್ವಿಟಿ ಆಫ್ ಎ ಫಿನಾನ್ಷಿಯಲ್ ಲಿವರೇಜ್ ಇನ್ಕ್ರೀಸ್. ಸೊ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ಅಂದರೆ ನಾನು ಇಲ್ಲಿ ಟೆಸ್ಟ್ ಸೊಲ್ಯೂಷನ್ನು ಇದು ನಾನು ಆನ್ಸರ್ ಏನು ಮಾಡೋಕ್ಕೋಗಿಲ್ಲ, ಅಂದರೆ MCQ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೋಗಿಲ್ಲ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು, ಅಕಾರ್ಡಿಂಗ್ ಟು ನೆಟ್ ಇನ್ಕಮ್ ಅಪ್ರೋಚ್ ಹೌ ಡಸ್ ದ ಕಾಸ್ಟ್ ಆಫ್ ಡೆಪ್ಟ್ ಎಫೆಕ್ಟ್ ದ ಫರ್ಮ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಇದೆ, ಓಕೆನಾ? ಇದನ್ನ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದ್ರೆ, ಅಕಾರ್ಡಿಂಗ್ ಟು ದ ನೆಟ್ ಇನ್ಕಮ್ ಅಪ್ರೋಚ್ ನೌ ಡಸ್ ಎ ಡಿಕ್ರೀಸ್ ಇನ್ ದ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಇಂಪ್ಯಾಕ್ಟ್ ದ ಕಾಸ್ಟ್ ಆಫ್ ಡೆಪ್ಟ್ ಅಂತ ನೋಡೋದಾದರೆ, ಸೊ ನಿಮ್ಗೆ ನೋಡ್ಕೊಬೋದು. ಸೊ ಇದು ಟೋಟಲ್ ಆಗಿ ನಮಗೆ MCQ ಆಯಿತು. ಸೊ MCQ ಬಿಡುತ್ತೋ ಅದು ನಂಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಥಿಯರಿ ಕಾನ್ಸೆಪ್ಟ್ಗಳು ಸೊ ಕ್ವಶನ್ ಪೇಪರಲ್ಲಿರೋದು ಬರ್ಬೋದು, ಇಲ್ಲ ನಾನು ಪಾಯಿಂಟ್ ಔಟ್ ಮಾಡಿದ್ದೀನಿ. ಸೊ ಅವನು ಸಹ ಬರ್ತವೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ 2 ಮಾರ್ಕ್ಸಿಗೆ ನೋಡೋದಾದರೆ, ಓಕೆನಾ, 2 ಮಾರ್ಕ್ಸಿಗೆ ನೋಡೋದಾದರೆ, ಗಿವ್ ದ ಮೀನಿಂಗ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಏನು ಹೇಳಿದಾರಲ್ವಾ? ಓಕೆ, ರಿಟೈನ್ಡ್ ಅರ್ನಿಂಗ್ನ ಮೀನಿಂಗ್ ಏನು ಅಂದರೆ ಅಂದರೆ ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದರೆ, ರಿಟೈನ್ಡ್ ಅರ್ನಿಂಗ್ ಅಂತ ನೋಡೋದಾದರೆ, ದ ಸಮ್ ಕಂಪನೀಸು ಅರ್ನಿಂಗು ಫಾರ್ ಪ್ರಿಯರ್ ಪೀರಿಯಡಲ್ಲೇ ಅರ್ನಿಂಗ್ ಮಾಡ್ಕೊಂಡಿರ್ತವೆ. ಆಫ್ಟರ್ ಡಿಡಕ್ಟಿಂಗ್ ಎನಿ ಡಿವಿಡೆಂಡ್ ಪೇ ಟು ಕಂಪನಿ ಶೇರ್ ಹೋಲ್ಡರ್ಸು, ಅವಾಗ ನಮಗೆ ರಿಟೈನ್ಡ್ ಅರ್ನಿಂಗ್ ಅಂತ ಆಗುತ್ತೆ. ಸೊ ಮತ್ತು ಕೆಲವೊಂದು ಅಂದರೆ ಈಗ 4 ಮಾರ್ಕ್ಸಿಗೆ ಅಂದರೆ ಫಾರ್ಮುಲಾಸು ಕೇಳ್ತಾರೆ, ಮತ್ತು 4 ಮಾರ್ಕ್ಸಿಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಹೇಳೋದಾದರೆ, ಮೊದಲಿಗೆ ಡೆಟರ್ಮಿನೇಷನ್ ಕಾಸ್ಟ್ ಆಫ್ ರಿಡೀಮಬಲ್ ಡೆಪ್ಟ್ ಫಾರ್ಮುಲಾ ಏನು ಅಂತ ನೋಡೋದಾದರೆ, KD ಈಸ್ ಈಕ್ವಲ್ ಟು I ಇಂಟು 1 - T ಪ್ಲಸ್ P - NP ಡಿವೈಡೆಡ್ ಬೈ N ಡಿವೈಡೆಡ್ ಬೈ P ಪ್ಲಸ್ NP ಡಿವೈಡೆಡ್ ಬೈ 2 ಇಂಟು 100 ಅಂತ ಹೇಳ್ತೀವಿ, ಓಕೆನಾ? ಇದನ್ನು ನೀವು ನೋಡ್ಕೊಬೋದು. ಸೊ ನೆಕ್ಸ್ಟು, ಸ್ಟೇಟ್ ಎನಿ ಫಾರ್ ಅಪ್ರೋಚಸ್ ಕ್ಯಾಪಿಟಲ್ ಥಿಯರೀಸ್ ಅಂತ ಕೇಳೋದಾದರೆ, ಸೊ ನೆಟ್ ಇನ್ಕಮ್ ಅಪ್ರೋಚು, ನೆಟ್ ಇನ್ಕಮ್ ಆಪರೇಟಿಂಗ್ ಅಪ್ರೋಚು, ಮೋದಿಗ್ಲೋನಿ ಅಪ್ರೋಚು, ಮಿಲ್ಲರ್ ಅಪ್ರೋಚು, ಟ್ರೆಡಿಷನಲ್ ಅಪ್ರೋಚ್ ಅಂತ ಬರುತ್ತೆ. ಸೊ ಇದು ನೆಕ್ಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರು. 2 ಮಾರ್ಕ್ಸಿಗೆ ನೋಡೋದಾದರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಅಂದರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ರೆಫರ್ಸ್ ಟು ಕಾಂಪೊನೆಂಟ್ಸ್ ಫಾರ್ ಆಲ್ ದ ಕಾಂಪೊನೆಂಟ್ ಆಫ್ ಅ ಸೋರ್ಸಸ್ ಆಫ್ ಫಂಡ್. ಇಟ್ ಇನ್ಕ್ಲೂಡ್ ಡೆಪ್ಟ್, ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್. ಓಕೆ, ನಮಗೆ ಕ್ಯಾಪಿಟಲ್ ಸ್ಟ್ರಕ್ಚರು ಸಹ ಮೀನಿಂಗ್ನ ಕೇಳ್ಬೋದು. ಇನ್ನು ನೆಕ್ಸ್ಟು 4 ಮಾರ್ಕ್ಸಿಗೆ ಕೇಳೋದಾದರೆ, ಸೊ ನೋಡಿ ಇಲ್ಲಿ ನೀವು ನೋಡ್ಕೊಬೋದು, ಇಲ್ಲಿ ನೆಟ್ ಇನ್ಕಮ್ ಅಪ್ರೋಚ್ ಅಂದರೆ ಏನು, ನೆಟ್ ಇನ್ಕಮ್ ಅಪ್ರೋಚು ಮತ್ತು ನೆಟ್ ಇನ್ಕಮ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಬಗ್ಗೆ ನೋಟ್ ಬರೆಯೋಕ್ಕೂ ಸ್ವಲ್ಪ ನಮಗೆ ಕೇಳ್ತಾರೆ, ಓಕೆನಾ? ಆ ಥರ ಕೇಳೋದಾದರೆ, ನೆಟ್ ಇನ್ಕಮ್ ಅಪ್ರೋಚ್ ಅನ್ನು ಡೆವಲಪ್ಡ್ ಬೈ ಡೇವಿಡ್ ಡ್ಯುರಾನ್. ದಿಸ್ ಅಪ್ರೋಚ್ ಇಸ್ ನೋನ್ ಆಸ್ ದ ಥಿಯರಿ ಆಫ್ ರಿಲೆವೆನ್ಸ್. ಇಟ್ ಮೀನ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ಸ್ ವಿಲ್ ಹ್ಯಾವ್ ದ ಇನ್ಫ್ಲುಯೆನ್ಸ್ ಆನ್ ದ ವ್ಯಾಲ್ಯೂ ಆಫ್ ಫರ್ಮ್. ಓಕೆ, ಈ ಥರನೂ ಬರಿಬೋದು. ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ, ಸೊ ಇನ್ಕ್ರೀಸ್ ಆಫ್ ಡೆಪ್ಟು, ಡಿಕ್ರೀಸ್ ಆಫ್ ದ ಡೆಪ್ಟು, ದ ಟೋಟಲಿ ವ್ಯಾಲ್ಯೂ ಆಫ್ ದ ಫರ್ಮ್, ಈ ಥರ ಎಲ್ಲ ಬರೋದ್ರೆ, ಸೊ ಇದ್ರ ಜೊತೆಗೆ ಏನು ಮಾಡಬೇಕು ಅಂತ ಅಂದರೆ, ಅದು ಫಾರ್ಮೇಟು ಸಹ ನೀವು ಬರಿಬೇಕು. ಓಕೆ, ಫಾರ್ಮೇಟು ಬರೋದ್ರೆ ನಿಮ್ಗೆ ಅಲ್ಲಿ ಸ್ವಲ್ಪ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ಇದೊಂದು 4 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ, ಸಾರಿ
ಓಕೆನಾ. ಸೊ ನೆಕ್ಸ್ಟು ಯಾವನ್ನ ಹೇಳಿದ್ದಾರೆ ಅಂತ ನೋಡೋದಾದ್ರೆ 4 ಮಾರ್ಕ್ಸಿಗೆ ನೋಡಿ, ಅನಿತಾ ಲಿಮಿಟೆಡ್ ಆಪರೇಟಿಂಗ್ ಇನ್ಕಮು 5 ಲ್ಯಾಕು, ದ ಫರ್ಮ್ ಆಫ್ ಕಾಸ್ಟ್ ಡೆಪ್ಟು 10% ಕೊಟ್ಟಿದ್ದಾರೆ. ದ ಫರ್ಮ್ ಎಂಪ್ಲಾಯೀಸು 15 ಲ್ಯಾಕು ಡೆಪ್ಟ್ ಇದೆ. ಓಕೆ, ಡೆಪ್ಟು 10% ಮಾಡ್ಕೊಬೇಕು. ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫರ್ಮ್ ಅಂದ್ಬಿಟ್ಟು 15%. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ವ್ಯಾಲ್ಯೂ ಆಫ್ ಫರ್ಮ್, ಕಾಸ್ಟ್ ಆ್ಯಂಡ್ ಈಕ್ವಿಟಿ. ಓಕೆ, ವ್ಯಾಲ್ಯೂ ಆಫ್ ಫರ್ಮು ಮತ್ತು ಕಾಸ್ಟ್ ಆಫ್ ಈಕ್ವಿಟಿ ಅಂತ ನೋಡೋದಾದರೆ ನಮಗೆ NOI ಅಪ್ರೋಚ್ ಮಾಡಬೇಕು. ಓಕೆನಾ. ಓಕೆ, ಅಂದರೆ ನಮಗೆ ಎಲ್ಲರಲ್ಲೂ ಸೇಮೇ ಬರುತ್ತಲ್ವಾ, ಅಂದರೆ NI ಅಪ್ರೋಚ್ ಆಗಿರ್ಬೋದು, NOI ಅಪ್ರೋಚ್ ಆಗಿರ್ಬೋದು. ಓಕೆನಾ. ನೀವು ಹಿಂಗೆ ನೋಡೋದಾದರೆ ವ್ಯಾಲ್ಯೂ ಆಫ್ ಫರ್ಮ್ನ ಕಂಡುಹಿಡ್ಕೊಬೇಕು ಅಂತ ಅಂದರೆ, ಸೊ ನಾವು ಫಸ್ಟ್ ಒಂದು NI ಅಪ್ರೋಚ್ ಮಾಡ್ತೀವಿ, ಅಂದರೆ ನೆಟ್ ಇನ್ಕಮ್ ಅಪ್ರೋಚ್ನ ಮಾಡ್ತೀವಿ. ಸೊ ಇದನ್ನೇ ಸೊಲ್ಯೂಷನ್ ಮಾಡಿದ್ದೀನಿ, ಬೇಕಾದ್ರೆ ನೀವು ನೋಡ್ಕೊಬೋದು. ಸೊ ಆಪರೇಟಿಂಗು, ಇಂಟ್ರೆಸ್ಟು, ಟ್ಯಾಕ್ಸು, ಪ್ರಾಫಿಟಬಿಲಿಟಿ, ಈಕ್ವಿಟಿ ಶೇರ್ಸು, ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ಮಾಡಬೇಕಾದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಸೊ ಓಕೆನಾ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಪ್ಟು. ಓಕೆ, ಈ ಥರ ಎಲ್ಲ ಬರುತ್ತೆ. ನೆಕ್ಸ್ಟ್ KO ಕಂಡುಹಿಡೋಕ್ಕೆ EBIT / ವ್ಯಾಲ್ಯೂ ಆಫ್ ಫರ್ಮ್ ಇಂಟು 100ನ ಮಾಡ್ಕೋತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಏನು ಹೇಳಿದ್ದಾನೆ, ದ ಕಂಪನಿ ಇಶ್ಯೂಡು 6000 ಡಿಬೆಂಚರ್ ಇದೆ, ಅದು 100 ಈಚ್ ಅಂತೆ. ಓಕೆನಾ. ಡಿಸ್ಕೌಂಟ್ ಬಂದ್ಬಿಟ್ಟು 5, ಫ್ಲಕ್ಚುಯೇಷನ್ ಕಾಸ್ಟು 25,000. ಡಿಬೆಂಚರ್ ಆದರೆ ರಿಡೀಮಲ್ ಆಫ್ಟರ್ 6 ಇಯರ್, ಕಂಪ್ಯೂಟ್ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಡೆಪ್ಟ್ ಅಸ್ಯೂಮಿಂಗ್ ದ ಟ್ಯಾಕ್ಸ್ ರೇಟ್ ಈಸ್ ಅಂತ ಹೇಳಿದ್ದೇವೆ. ಸೊ ನಾನು ಅವಾಗಲೇ ಹೇಳಿದೆ ಅಲ್ವಾ, ಅಂದರೆ ಇದು ರಿಡೀಮಬಲ್ ಡೆಪ್ಟಿಗೆ ಸಂಬಂಧಪಟ್ಟಂತೆ ನೋಡಿ ಏನನ್ನ ಮಾಡ್ಕೊಬೇಕು ಅಂತ ನೋಡಿದ್ರೆ, KD = I × 1 - T ಡಿವೈಡೆಡ್ ಬೈ NP × 100 ಮಾಡ್ಕೊಬೇಕು. ಸೊ ಮಾಮೂಲಿ ಐ ಅಂದರೆ ಇಂಟ್ರೆಸ್ಟ್ ರೇಟು. ಓಕೆನಾ, ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅದನ್ನ ಹಾಕೋತೀವಿ. ಐ ಮಾಮೂಲಿ ಇರುತ್ತೆ. T ಅಂದರೆ ಟ್ಯಾಕ್ಸ್ ರೇಟು ಡಿವೈಡೆಡ್ ಬೈ NP ಅಂದರೆ ನೆಟ್ ಪ್ರೊಸೀಜರು. ಸೊ ನೆಟ್ ಪ್ರೊಸೀಜರಲ್ಲಿ ಏನು ಮಾಡಬೇಕು ಅಂದರೆ ಫ್ಲಕ್ಚುಯೇಷನ್ ಕಾಸ್ಟ್ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಮೈನಸ್ ಡಿಸ್ಕೌಂಟು ಲೆಸ್ ಫ್ಲಕ್ಚುಯೇಷನ್ ಕಾಸ್ಟು. ಸೊ ಇದರಲ್ಲಿ ಏನೇನು ಹೇಳಿದ್ದಾನೆ ಅಂತ ನೋಡೋದಾದರೆ, ಸೊ ನೋಡಾಗಿ ಅವನು ಡಿಬೆಂಚರ್ನ ಇಂಟ್ರೆಸ್ಟ್ನ ಅವ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾನೆ. ಸೊ ಟ್ಯಾಕ್ಸ್ ರೇಟು 0. ಅಂದರೆ 50% ಕೊಟ್ಟಿದ್ದಾನೆ, 0.5 ಅಂತ ತೊಗೊತೀವಿ. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಏನು ಒಂದು ಫೇಸ್ ವ್ಯಾಲ್ಯೂ ಹಾಕ್ಕೊಂಡು ನೆಕ್ಸ್ಟ್ ಡಿಸ್ಕೌಂಟ್ ಏನಿದೆ, ಫ್ಲಕ್ಚುಯೇಷನ್ ಕಾಸ್ಟ್ ಇದೆ, ಅದನ್ನು ಲೆಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಟೋಟಲ್ ಫೈನಲ್ಲು ಈ ಥರ ಎಲ್ಲ ಮಾಡಿಕೊಂಡ್ರೆ, ಸೊ ಅದಕ್ಕೆ ಆ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ನಾವು ಅದನ್ನ ಮಾಡ್ಕೊತಾ ಬಂದರೆ ನಮ್ಗೆ ಇಷ್ಟು ಆನ್ಸರ್ ಸಿಗುತ್ತೆ. ಈಗ ಇದೇ ಥರ NI ಅಪ್ರೋಚು ಮಾಡೋದು ನಾವು ಕಲ್ತ್ಕೋತೀವಿ. ಓಕೆನಾ. ಸೊ ಇಷ್ಟ ಆಯಿತು. ಇನ್ನು ಸೆಕೆಂಡ್ ಇಂಟರ್ನಲ್ಸ್ ಅಂತ ನೋಡಿದ್ರೆ, ವಾಟ್ ಆರ್ ದ ಕೀ ಡೆಟರ್ಮಿನೇಷನ್ ಆಫ್ ಡಿವಿಡೆಂಡ್ ಪಾಲಿಸಿ ಆಫ್ ಎ ಕಂಪನಿ. ಇದು ಸೆಕೆಂಡ್ ಇದು ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ಮುಂದೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹಾಕಿದ್ದೀನಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟು ಪಾಲಿಸಿ ಫಾರ್ ಎ ಕಂಪನಿ, ಇದು ನೋಡ್ಕೊಳ್ಳಿ. ದ ಮರ್ಜರ್ಸ್ ಇನ್ವಾಲ್ವ್ ಕಾಂಬಿನೇಷನ್ಸ್ ಆಫ್ 2 or more ಕಂಪನೀಸ್ ಆಫ್ ಫರ್ಮ್ ಆಫ್ ಎ ನ್ಯೂ ಅಂತ ನೋಡೋದಾದರೆ ಎಸ್, ಇದು ಟ್ರೂ ಅಂತ ಇದೆ ಆನ್ಸರ್. ಇದು ನೋಡ್ಕೊಳ್ಳಿ. ನೆಕ್ಸ್ಟ್, ಹೌ ಡು ಯು ಡೆಟರ್ಮೈನ್ ದ ಮಾರ್ಕೆಟ್ ಪ್ರೈಸ್ ಆಫ್ ಇದು 2 ಮಾರ್ಕ್ಸಿಗೆ ಕೇಳ್ಬೋದು. ದ ಶೇರ್ ಅಂಡರ್ ಗಾರ್ಡನ್ಸ್ ಮಾಡಲ್ ಅಂತ ನೋಡೋದಾದರೆ ಫಸ್ಟ್ ಒನ್, ಹೌ ಡು ಯು ಇದರಲ್ಲಿ P = E × 1 - B ಡಿವೈಡೆಡ್ ಬೈ K - BR. ಇದು ಫಾರ್ಮುಲಾ ನೀವು ಬರೀಬೇಕಾಗುತ್ತೆ. ಇದನ್ನು ಬರೆದಾದ್ಮೇಲೆ ವಾಟ್ ಈಸ್ ಸ್ಟಾಕ್ ಡಿವಿಡೆಂಡ್ ಅಂತ ಇದೆ. ಅಂದರೆ ವಾಟ್ ಈಸ್ ಸ್ಟಾಕ್ ಡಿವಿಡೆಂಡ್ ಅಂತ ನೋಡಿದ್ರೆ, ಡಿವಿಡೆಂಡ್ ಪೇಮೆಂಟ್ ಆಫ್ ಎ ಶೇರ್ ಹೋಲ್ಡರ್ಸ್ ದಟ್ ಈಸ್ ಮೇಡ್ ಇನ್ ಶೇರ್ ರಾದರ್ ದಿನ್ ಕ್ಯಾಶ್. ಓಕೆನಾ, ಇದನ್ನು ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಗಿವ್ ದ ಮೀನಿಂಗ್ ಆಫ್ ಬೋನಸ್ ಶೇರ್ ಅಂದರೆ ಏನು. ಬೋನಸ್ ಶೇರ್ ಅಂದರೆ ಅಡಿಷನಲ್ ಶೇರು. ಸೊ ನೀವು ಇಲ್ಲಿ ಬೇಕಾದ್ರೆ ನೀವು ಫ್ಯೂಸ್ ಮಾಡ್ಕೊಂಡು ಓದ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬೋನಸ್ ಆಫ್ ಶೇರು ಸಂಬಂಧಪಟ್ಟ ಅಡಿಷನಲ್ ಶೇರು, ಮತ್ತು ಯಾವುದೇ ರೀತಿಯ ಚಾರ್ಜಸ್ ಮಾಡೋದಿಲ್ಲ. ಇಷ್ಟಂತ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ಬರೀಬೋದು. ನೆಕ್ಸ್ಟ್, ವಾಟ್ ಈಸ್ PF ರೇಷಿಯೋ. PF ರೇಷಿಯೋ ಅನ್ನುವಂಥದ್ದು ಇದೊಂದು ಸ್ಟಾಕ್ ವ್ಯಾಲ್ಯೂಯೇಷನ್ ಮೆಟ್ರಿಕ್ ಆಗಿರುತ್ತೆ. ದ ಕಂಪನಿ ಕಂಪೇರ್ ಟು ಎ ಪ್ರೈಸ್, ಅಂದರೆ ಶೇರ್ ಪ್ರೈಸ್ ಆಗಿರ್ಬೋದು, ಕಂಪನಿ ಶೇರ್ ಪ್ರೈಸ್ ಆಗಿರ್ಬೋದು, 15 per share ಇರ್ಬೋದು, ಈ ಕಂಪ್ಯಾರಿಸನ್ ಆಗುತ್ತೆ. ವಾಟ್ ಈಸ್ ಮರ್ಜರ್ಸು. ಓಕೆ, ಇದೊಂದು ಮೀನಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟು ಇದು ಇಂಪಾರ್ಟೆಂಟು. ಎಕ್ಸ್ಪ್ಲೈನ್ ದ ಡೆಟರ್ಮಿನೇಷನ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಓಕೆ, NI ಅಂತ ಹೇಳಿದ್ದಾನೆ, ನೀವು ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಇದರಲ್ಲಿ ಮೋಟಿವ್ಸ್ ಆಫ್ ಮರ್ಜರಲ್ಲಿ ಸೊ ಎಕನಾಮಿಕ್ ಆಫ್ ಸ್ಕೇಲು, ಮಾರ್ಕೆಟ್ ಪವರು ಆ್ಯಂಡ್ ಇನ್ಕ್ರೀಸ್ ಇನ್ ಮಾರ್ಕೆಟ್ ಶೇರ್ಸು, ಆಮೇಲೆ ಡಿವಿಜೇಷನ್ಸ್ ಆಗುತ್ತೆ, ಆಕ್ಸೆಸ್ ಟು ನ್ಯೂ ಟೆಕ್ನಾಲಜಿ, ಜಿಯೋಗ್ರಫಿಕ್ ಎಕ್ಸ್ಪ್ಯಾನ್ಷನ್ಸ್, ಫಿನಾನ್ಷಿಯಲ್ ರೀಸನ್ಸ್, ಸ್ಟ್ರಾಟಜಿಕ್ ಪೊಸಿಷನ್ನು, ಕಾಂಪಿಟೇಟಿವ್ ಪ್ರೆಷರ್ಸು. ಓಕೆ, ಈ ಥರ ನೀವು ಓದ್ಕೊಬೇಕಾಗುತ್ತೆ. ಇದು ಇಂಪಾರ್ಟೆಂಟು. ಓಕೆನಾ. ಇನ್ನು 12 ಮಾರ್ಕ್ಸಿಗೆ ಕೇಳಿದ್ದಾನೆ, ಡಿವಿಡೆಂಡ್ನ ಕೇಳಿದ್ದಾನೆ. ಡಿವಿಡೆಂಡ್ ಬಂದ್ಬಿಟ್ಟು ವಾಟರ್ಸ್ ಮಾಡಲ್ ಕೇಳಿದ್ದಾನೆ. ಅದು ನೆಕ್ಸ್ಟ್ ನನ್ನ ಪಾಯಿಂಟ್ ನೋಟ್ಸ್ ಇದೆಯಲ್ಲ, ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಮಾಡಬೇಕು, ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ. ಓಕೆನಾ, ಈ ಇಷ್ಟು ಅಡ್ಜಸ್ಟ್ಮೆಂಟು ಆದರೆ ಸೊ ಟೋಟಲಿ ಇದು ನಮ್ಮ ಟೆಸ್ಟ್ ಪೇಪರ್ ಸೊಲ್ಯೂಷನ್ ಆಯಿತು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಏನಪ್ಪ ಅಂತ, ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪಾಯಿಂಟ್ ನೋಟ್ಸ್ನ ಬರ್ದಿದ್ದೀನಿ. ಓನ್ಲಿ ಎಲ್ಲ ಥಿಯರಿ. ಓಕೆನಾ, ನಾನು ಪಾಯಿಂಟ್ ನೋಟ್ಸ್ ಮಾಡಿದ್ದೀನಿ. ಸೊ ಇದಕ್ಕೋಸ್ಕರ ನಾನು ವೆಯ್ಟ್ ಮಾಡಿ ಅಂತ ಹೇಳಿದ್ದು. ಸೊ ನೋಡಿ,
ಮೊದಲನೇದಾಗಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೇನು, ಇದು ಡೆಫಿನೇಷನ್ ನೋಡೋದಾದರೆ, ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಸೊಲ್ಮಾನ್ ಇಸ್ರೆ ಹೇಳ್ತಾನೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಅ ಮಿನಿಮಮ್ ರಿಕ್ವೈರ್ಡ್ ರೇಟ್ ಆಫ್ ಅರ್ನಿಂಗ್ಸ್ ಹರ್ ದ ಕಟ್ ಆಫ್ ರೇಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ನೋಡೋದಾದ್ರೆ ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮೇಕಿಂಗು, ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ನು, ಸೆಟ್ಟಿಂಗ್ ಫಿನಾನ್ಷಿಯಲ್ ಗೋಲ್ಸು, ವ್ಯಾಲ್ಯೂಯೇಷನ್ ಆಫ್ ಸೆಕ್ಯೂರಿಟೀಸು, ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ಸು, ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಅನಾಲಿಸಿಸು, ಡೆಪ್ಟ್ ಪಾಲಿಸಿ ಫಾರ್ಮುಲೇಷನ್ಸು. ಓಕೆನಾ. ಸೊ ಅಂದರೆ ಇದರಲ್ಲಿ ಕಾಂಪಿಟೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವ ಥರ ಮಾಡಬೇಕು ಅನ್ನೋದನ್ನು ಸಾಕು ಹೇಳಿದ್ದಾನೆ, ಅದನ್ನು ನೀವು ನೋಡ್ಕೊಬೋದು. ನೆಕ್ಸ್ಟ್ ಸ್ಪೆಸಿಫಿಕ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಏನೋ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂತ ನೋಡಿದ್ರೆ, ಕಾಸ್ಟ್ ಆಫ್ ಡೆಪ್ಟು, ಕಾಸ್ಟ್ ಆಫ್ ಈಕ್ವಿಟಿ ಶೇರು, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರು, ಕಾಸ್ಟ್ ಆಫ್ ರಿಟೆನ್ಷನ್ ಅರ್ನಿಂಗ್ಸ್ ಒಂದು ಟರ್ಮ್ ಲೋನ್, ಸೊ ಇದರೆಲ್ಲ ಬರುತ್ತೆ. 4 ಮಾರ್ಕ್ಸ್ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ NI ಅಪ್ರೋಚ್ ಅಲ್ಲೇ ಹೇಳಿದೆ. ಓಕೆನಾ. NY ಅಪ್ರೋಚ್ ಅಂತ ನೋಡೋದಾದರೆ ಸೇಮ್ ಇದು ಇರ್ರಿಲೆವೆನ್ಸ್ ಥಿಯರಿಗೆ ಸಂಬಂಧಪಟ್ಟಂತೆ ಅಲ್ಲೇನು ಬರ್ದೈತಿಯಾ ಎಲ್ಲ ಇದು ನೋ ಟ್ಯಾಕ್ಸ್ ಇದು ಡಿಡಕ್ಷನ್ಸ್ ಅಂತ ಹೇಳ್ತೀವಿ. ಓಕೆನಾ. ಇಷ್ಟು ಕಾನ್ಸೆಪ್ಟ್ ಇರಲಾಗುತ್ತೆ. ಇನ್ನು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನು, ಇದು 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ನಾನೇ ತುಂಬ ಬೆಂಗಳೂರು ಯೂನಿವರ್ಸಿಟಿಲೂ ಸಹ ಕೇಳಿದ್ದಾರೆ ಈ ಕ್ವಶನ್ನು, ನೀವು ನೋಡ್ಕೊಳ್ಳಿ. ದ ಅವರೇಜ್ ಕಾಸ್ಟ್ ಆಫ್ ಆಲ್ ದ ಕ್ಯಾಪಿಟಲ್ ಸೋರ್ಸಸ್ ಡೆಪ್ ಟು ಈಕ್ವಿಟಿ, ಸೊ ನೋಡಿದ್ರೆ ವೇಟೆಡ್ ಬೇಸ್ಡ್ ಆನ್ ದ ದೇರ್ ಪ್ರಪೋರ್ಷನ್ಸ್ ಇನ್ ದಿ ಕಂಪನಿ ಕ್ಯಾಪಿಟಲ್ ಸ್ಟ್ರಕ್ಚರು. ಓಕೆನಾ. ನೆಕ್ಸ್ಟ್ ಹೈಪೋಥಿಸಿಸ್ ಅಂತ ಇದೆ, ದ ಪ್ರಾಪರ್ಟೀಸ್ ಆಫ್ ಮೋದಿಗ್ಲೋನಿ ಆ್ಯಂಡ್ ಮಿಲ್ಲರ್ ವಿಚ್ ಇನ್ಕ್ಲೂಡ್ ದ ಥಿಯರಿ ಆಫ್ ರಿಲೆವೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ದ ಟ್ಯಾಕ್ಸಸ್ ವ್ಯಾಲ್ಯೂ. ಓಕೆನಾ. ನೆಕ್ಸ್ಟ್ ರಿಸ್ಕ್ ಅನಾಲಿಸಿಸ್, ಸಾರಿ ಗಾಯ್ಸ್, ಇದನ್ನು ನೀವು ಬೇಕಾದ್ರೆ ಫ್ಯೂಸ್ ಮಾಡ್ಕೊಂಡು ಓದ್ಕೊಳ್ಳಿ. ಒಂದು 2 ಸೆಕೆಂಡ್ಸ್ ಟೈಮ್ ಕೊಟ್ಟಿರ್ತೀನಿ, ಬಟ್ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ತುಂಬ ಆಗ್ಬಿಡುತ್ತೆ. ಬಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ತುಂಬ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಮೊದಲೇ ರಿಸ್ಕ್ ಅನಾಲಿಸಿಸ್ನ ನೀವು ಮೀನಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಟೈಪ್ಸ್ ಆಫ್ ರಿಸ್ಕು, ನೇಚರ್ ಆಫ್ ರಿಸ್ಕು. ಸೊ ನಾನು ಎಲ್ಲನೂ ಸಿಲೆಬಸಲ್ಲಿ ಏನಿದೆಯಲ್ವಾ ಅದೇ ಥರ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೇನು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಸಿಷನ್ ಟ್ರೀ ಅನಾಲಿಸಿಸ್. ಓಕೆನಾ. ಇದು ಬೇಕು ಅಂತ ಅಂದರೆ ನೀವು ನೋಡ್ಕೊಬೋದು, ಇಲ್ಲ ಅಂತಂದರೆ ಫ್ಯೂಸ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ನೋಡೋದ್ರೆ ಡಿವಿಡೆಂಡ್ ಅಂದ್ರೇನು. ಓಕೆ, ಡಿವಿಡೆಂಡ್ ಅಂದ್ರೇನು, ಡಿವಿಡೆಂಡ್ ಡಿಸಿಷನ್ಸ್ ಅಂದ್ರೇನು. ಓಕೆನಾ. ಡಿವಿಡೆಂಡ್ ಅಂದರೆ ಪೇಮೆಂಟ್ ಮೇಡ್ ಕಾರ್ಪೊರೇಷನ್ ಇನ್ ಶೇರ್ ಹೋಲ್ಡರ್ಸ್, ಯೂಶಲಿ ಇದು ಕ್ಯಾಶಲ್ಲಿ ಆಗಿರ್ಬೋದು ಅಥವಾ ಶೇರ್ ಟು ಸ್ಟಾಕಲ್ಲಿ ಆಗಿರ್ಬೋದು, ಅಂದರೆ ಅಡಿಷನಲ್ ಸ್ಟಾಕ್ ಆಗಿರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನು ಡಿವಿಡೆಂಡ್ ಡಿಸಿಷನ್ ಅಂತ ನೋಡಿದ್ರೆ, ಡಿವಿಡೆಂಡ್ ಡಿಸಿಷನ್ ಇಸ್ ಅ ಕಂಪನಿ ಪಾಲಿಸಿ ಡಿಸ್ಟ್ರಿಬ್ಯೂಟ್ ದ ಅರ್ನಿಂಗ್ ಬಿಟ್ವೀನ್ ಪೇಮೆಂಟ್ ಟು ಶೇರ್ ಹೋಲ್ಡರ್ಸ್ ಆ್ಯಂಡ್ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಡಿವಿಡೆಂಡ್ ಅಂತ ನೋಡೋದಾದರೆ ಇದು ಇಂಪಾರ್ಟೆಂಟು. ಓಕೆನಾ. ಓಕೆ, ಥಿಯರಿ ಕಾನ್ಸೆಪ್ಟಲ್ಲಿ ಡಿವಿಡೆಂಡ್ಗೆ ಅಂತ ಬಂದರೆ ಇದು ಇಂಪಾರ್ಟೆಂಟು. ಏನಪ್ಪ ಅಂದರೆ ಫಾರ್ಮ್ಸ್ ಆರ್ ಟೈಪ್ಸ್ ಆಫ್ ಡಿವಿಡೆಂಡು ಎರಡು ಒಂದೇ. ಅಂದರೆ ಮೊದಲನೇದಾಗಿ ಆನ್ ದಿ ಬೇಸಿಸ್ ಆಫ್ ನೇಚರ್ ಆಫ್ ಪೇಮೆಂಟಲ್ಲಿ ಯಾವ ಥರ, ಆನ್ ದಿ ಬೇಸಿಸ್ ಆಫ್ ಮೇಡ್ ಆಫ್ ಪೇಮೆಂಟಲ್ಲಿ ಯಾವ ಥರ, ಆನ್ ದಿ ಬೇಸಿಸ್ ಆಫ್ ಟೈಪ್ಸ್ ಆಫ್ ಶೇರಲ್ಲಿ ಯಾವ ಥರ, ಆನ್ ದಿ ಬೇಸಿಸ್ ಆಫ್ ಟೈಮ್ ಆಫ್ ಪೇಮೆಂಟಲ್ಲಿ ಯಾವ ಥರ ನೋಡ್ಕೊಬೋದು. ಸೊ ಇದಾದಮೇಲೆ ಡಿವಿಡೆಂಡ್ ಪಾಲಿಸಿ. ಓಕೆನಾ. ಡಿವಿಡೆಂಡ್ ಪಾಲಿಸಿ ಮೀನಿಂಗ್ ಒಂದು ನೋಡ್ಕೊಳ್ಳಿ. ದ ಪಾಲಿಸಿ ಇಸ್ ರಿಗಾರ್ಡಿಂಗ್ ಕ್ವಾಂಟಮ್ ಆಫ್ ಪ್ರಾಫಿಟ್ ಟು ದ ಡಿಸ್ಟ್ರಿಬ್ಯೂಟೆಡ್ ಆಸ್ ದ ಡಿವಿಡೆಂಡ್. ಓಕೆನಾ, ಇದಾಗುತ್ತೆ. ನೆಕ್ಸ್ಟ್ ಡೆಟರ್ಮಿನೇಷನ್ ಆಫ್ ಡಿವಿಡೆಂಡ್ ಪಾಲಿಸಿ, ಅದನ್ನು ನೀವು ಬರೀಬೇಕಾಗುತ್ತೆ. ಡಿವಿಡೆಂಡ್ ಡಿಸಿಷನ್ ಥಿಯರೀಸ್ ಅಂದರೆ ಏನು ಅಂದರೆ ಥಿಯರೀಸಲ್ಲಿ ಯಾವುದು ರಿಲೆವೆನ್ಸ್ ಅಂತ ಥಿಯರಿ. ಸೊ ರಿಲೆವೆನ್ಸ್ ಥಿಯರಿಯಲ್ಲಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ರಿಲೆವೆನ್ಸ್ ಥಿಯರಿಯಲ್ಲಿ 3 ಬರ್ತವೆ, ಬಟ್ ಇಲ್ಲಿ 2 ಬರ್ದಿದ್ದು ವಾಲ್ಟರ್ಸ್ ಮಾಡೆಲ್ಲು, ಗಾರ್ಡನ್ಸ್ ಮಾಡಲು, ಮತ್ತು ನೆಟ್ ಇನ್ಕಮ್ ಅಪ್ರೋಚ್ ಬರುತ್ತೆ. ಸೊ ಇರ್ರಿಲೆವೆನ್ಸ್ ಥಿಯರೀಸಲ್ಲಿ ಸೊ ನಮಗೆ ನೆಟ್ ಇನ್ಕಮ್ ಆಪರೇಟಿಂಗ್ ಅಪ್ರೋಚು ಮತ್ತು ಹೈಪೋಥಿಸ್ ಬರುತ್ತಲ್ವಾ, ಮೋದಿಗ್ಲೋನಿ ಅಪ್ರೋಚ್, ಅದು ನಾವು ಬರಿಬೋದು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನು ಕಾಂಬಿನೇಷನ್ಸ್ ಅಂದರೆ ಏನು, ಮರ್ಜರ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಮರ್ಜರ್ಸ್ ಯಾವ್ಯಾವು ಅಂದರೆ ವರ್ಟಿಕಲ್ ಆಗಿರ್ಬೋದು, ಹಾರಿಜಾಂಟಲ್ ಆಗಿರ್ಬೋದು. ಸೊ ನೆಕ್ಸ್ಟು ಕಾಂಗ್ಲೊಮೆರೇಟ್ ಅಂತ ಹೇಳ್ಬೋದು. ನೆಕ್ಸ್ಟು ಅಕ್ವಿಸಿಷನ್ ಮೀನಿಂಗ್ನ ನೋಡ್ಕೊಬೋದು, ಮತ್ತು ಮೋಟಿವ್ಸ್ ಆಫ್ ಮರ್ಜರ್ಸ್ ಅಲ್ಲೇ ನೋಡ್ಕೊಂಡ್ರಿ. ನೆಕ್ಸ್ಟು PF ರೇಷಿಯೋ ಅದೊಂದು ನೋಡ್ಕೊಂಡ್ರಾ. ಇನ್ನು ನೆಕ್ಸ್ಟು ಇದೇ ತುಂಬ ಇಂಪಾರ್ಟೆಂಟು, 12 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ತುಂಬ ಇದೆ. ಅಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸು 2 ಮಾರ್ಕ್ಸಿಗೆ. ನೆಕ್ಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಏನೋ, ಅವು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ಬರೆದಿದ್ದೀನಿ. ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಎಥಿಕಲ್ ಇಶ್ಯೂಸ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆನಾ, ಲಾಸ್ಟ್ ಚಾಪ್ಟ್ರಲ್ಲಿ ಇದೆ ಎಥಿಕಲ್ ಇಶ್ಯೂಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಇದು ಇಂಪಾರ್ಟೆಂಟು. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಎಥಿಕಲ್ ಇಶ್ಯೂಸ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಸೊ ಸೆಕೆಂಡು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪಾಯಿಂಟ್ ನೋಟ್ಸ್ ಇದೆ, ನೀವು ಬೇಕಾದ್ರೆ ನೀವು ನೋಟ್ ಔಟ್ ಮಾಡ್ಕೊಬೋದು. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನೋಟ್ಸ್ ಇದಿದೆ, ನೀವು ನೋಡ್ಕೊಬೋದು. ಓಕೆನಾ, ಜಾಸ್ತಿ ಲೆಂತ್ ಆಗುತ್ತೆ ಗೈಸ್ ವೀಡಿಯೋಸ್, ಅದಕ್ಕೆ. ಸೊ ನೆಕ್ಸ್ಟ್ ಪರ್ಪಸ್ ಆಫ್ ಆ್ಯನ್ ಇಂಟರ್ಗ್ರೇಟೆಡ್ ರಿಪೋರ್ಟು. ಓಕೆನಾ, ನಾನು ಸಾಧ್ಯವಾದಷ್ಟು ಇದನ್ನೇ ನೀವು ಫೈನಲ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಟ್ ಇದೇ ತುಂಬ ಅಂದರೆ ಇಂಪಾರ್ಟೆಂಟು. ಓಕೆ, ನಾನು ನೋಡ್ದಂಗೆ ನಾನು ಎಲ್ಲ ಸಿಲೆಬಸ್ನ ನಾನು ಸತಿ ನೋಡಿಕೊಂಡು ನಾನು ಬರ್ಕೊಂಡಿರೋವಂತಹ ಪಾಯಿಂಟ್ ನೋಟ್ಸು. ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು. ಓಕೆನಾ, ಬಟ್ ನೀವು ಅಂದರೆ ವಾಲ್ಟರ್ಸ್ ಮಾಡಲ್ಲು, ಗಾರ್ಡನ್ಸ್ ಮಾಡಲ್ ಅಂತ ಮೀನಿಂಗ್ ಬರುತ್ತಲ್ವ, ಅದನ್ನು ಓದ್ಕೊಳ್ಳಿ, ನಿಮಗೆ ಇನ್ನೂ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಕಾಸ್ಟ್ ಅಂದ್ರೇನು, ಕಾಸ್ಟ್ ಟೈಪ್ಸ್ ಅಂದ್ರೇನು,
ಓಕೆ, ಈ ಥರ ನೋಡ್ಕೊಳ್ಳಿ. ಅಂದರೆ ಆ ಸಿಲೆಬಸ್ಸಲ್ಲಿದೆ, ಬಟ್ ನಂಗೆ ಸಾಕು ಇಷ್ಟು ಓದ್ಕೊಳ್ಳೋದಕ್ಕೆ ಅಂತ ನಾನು ರೆಡಿ ಮಾಡ್ಕೊಂಡಿರುವಂಥದ್ದು. ಬಟ್ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ಓನ್ಲಿ ಎಲ್ಪ್ ಮಾಡೋಕೋದಕ್ಕೆ ಅಷ್ಟೇ. ಓಕೆನಾ. ನೆಕ್ಸ್ಟು ನೀವು ನೋಡೋದಾದರೆ, ಓಕೆ ಇದೂ ಆಯಿತು. ನಾನು ಪಾಯಿಂಟ್ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅಂದರೆ ಕೆಲವೊಂದು ಥಿಯರಿನ ಪ್ರಾಬ್ಲಮೆಟಿಕ್ನ ಮಾಡ್ಬೇಕಾದ್ರೆ ನಾನು ಥಿಯರಿನ ಮಾಡ್ಕೊಂಡಿದ್ದೀನಿ. ಅದೇನಪ್ಪ ಅಂತ ನೋಡೋದಾದರೆ ಇದೇನು ಬೇಡ. ಸೊ ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸು, ಇದರಲ್ಲಿ MI ಅಪ್ರೋಚು NO ಅಪ್ರೋಚು. ಕೆಲವರು ಸ್ಟೂಡೆಂಟ್ಗೆ ಇದೇ ತಲೆನೋವು. ಓಕೆನಾ, ಇದೇ ತಲೆನೋವು. NI ಅಪ್ರೋಚ್ ಅಂದ್ರೇನು, NO ಅಪ್ರೋಚ್ ಅಂದ್ರೇನು, ಇವು ಎರಡೇ ಡಿಫ್ರೆಂಟು. ಅದಕ್ಕೆ ನಾನು ಡಿಫ್ರೆಂಟಲ್ಲೇ ಬರ್ಕೊಂಡಿದ್ದೀನಿ. ಏನಪ್ಪ ಅಂದರೆ NI ಅಪ್ರೋಚ್ ಅಂದರೆ ಫಾರ್ಮೆಟ್ನ ಹೇಳುತ್ತೆ, ಆಪರೇಟಿಂಗ್ ಇನ್ಕಮ್ EBIT ಲೆಸ್ ಇಂಟ್ರೆಸ್ಟು EBT ಸಿಗುತ್ತೆ, ಟ್ಯಾಕ್ಸು, ಈ ಪ್ರಾಫಿಟ್ ಅವೈಲಬಿಲಿಟಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇದು ಇಲ್ಲಿವರೆಗೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನಿಮ್ಮ ಹುಡುಗರಿಗೆ ಪ್ರಾಬ್ಲಮ್ ಮಾಡ್ತಿರ್ತೀರಲ್ವಾ, ಸೊ ಎಲ್ಲೂ ಸಹ ನಿಮಗೆ ತೊಂದರೆ ಆಗಲ್ಲ. ಒಂದು NO ಅಪ್ರೋಚು NI ಅಪ್ರೋಚು NO ಅಪ್ರೋಚು ಸೇಮ್ ಬರುತ್ತೆ ಇಲ್ಲಿವರೆಗೂ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಕಾಸ್ಟ್ ಆಫ್ ಈಕ್ವಿಟಿನ ಕಂಡುಹಿಡಬೇಕು, ಅಲ್ಲಿ ವ್ಯಾಲ್ಯೂ ಆಫ್ ಫರ್ಮ್ನ ಕಂಡುಹಿಡಬೇಕು. ಓಕೆನಾ. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿನ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಈ ಕಡೆ NI ಅಪ್ರೋಚಲ್ಲಿ ಇದೆ ನೋಡಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಅಂದರೆ ಪ್ರಾಫಿಟ್ ಅವೈಲಬಿಲಿಟಿ ಈಕ್ವಿಟಿ ಬೈ KE. ಓಕೆ, ಇದನ್ನು ಮಾಡ್ಕೋತೀವಿ. ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಪ್ನ ಆ್ಯಡ್ ಆನ್ ಮಾಡ್ಕೊಂಡಾಗ ನಮಗೆ ವ್ಯಾಲ್ಯೂ ಆಫ್ ಫರ್ಮ್ ಸಿಗುತ್ತೆ. ಕ್ಯಾಪಿಟಲೈಸೇಷನ್ ಮಾಡೋದಕ್ಕೆ KO EBIT ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಇಂಟು 100ನ ಮಾಡ್ಕೋತೀವಿ. ಅದೇ ಥರ NY ಅಪ್ರೋಚ್ ಅಂತ ಅಂದರೆ ಸೊ ಸೇಮ್ ಪ್ರಾಫಿಟ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ಸ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ಚೇಂಜ್ ಆಗುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ನ ಕಂಡುಹಿಡಿತೀವಿ, ಅಲ್ಲಿ ಈಕ್ವಿಟಿನ ಕಂಡುಹಿಡಿತೀವಿ, ಫರ್ಮ್ನ ಕಂಡುಹಿಡಿತೀವಿ. EBIT ಡಿವೈಡೆಡ್ ಬೈ KO ಲೆಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಪ್ಟ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಓಕೆನಾ. ಸೊ K ಪ್ರಾಫಿಟ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಇಂಟು 100ನ ಮಾಡ್ಕೋತೀವಿ. ಇಷ್ಟು ಮಾಡಿದ್ರೆ NI ಅಪ್ರೋಚ್ NO ಅಪ್ರೋಚ್ ಕಂಪ್ಲೀಟ್ ಆಯಿತು. ಸಮ್ ಟೈಮ್ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ದ ಸಮ್ ಟೈಮ್ ಡೆಪ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿರುತ್ತೆ, ನೀಟಾಗಿ ನೋಡಿಕೊಂಡು ಸಮ್ ಮಾಡಬೇಕು. ಓಕೆನಾ, ಇಷ್ಟೇ ಇಲ್ಲಿ ಕಾನ್ಸೆಪ್ಟ್ ಬರುವಂಥದ್ದು NI ಅಪ್ರೋಚಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರುತ್ತೆ. ಅಂದರೆ NI ಅಪ್ರೋಚ್ NO ಅಪ್ರೋಚ್ ಮಾಡಿ, ಸೊ NI ಅಪ್ರೋಚ್ ಮಾಡಿ ನಮಗೆ WCC ಮಾಡಿ ಅಂತ ಹೇಳ್ತಾನೆ ಕೆಲವೊಂದು ಬಾರಿ. ಸೊ 12 ಮಾರ್ಕ್ಸಿಗೆ ಆವಾಗ WCC ಫಾರ್ಮುಲಾನು ಬರ್ದಿ ನೋಡಿ, ವ್ಯಾಲ್ಯೂ ಆಫ್ ಈಕ್ವಿಟಿ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಇಂಟು KE ಈಗ ಪ್ಲಸ್ ನೆಕ್ಸ್ಟು ವ್ಯಾಲ್ಯೂ ಆಫ್ ಡೆಪ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಇಂಟು ಇಂಟ್ರೆಸ್ಟ್ ರೇಟ್ ಅಂತ ಇದೆ. ಓಕೆನಾ. ಸೊ ಇದು ನೋಡ್ಕೊಬೋದು. ನೆಕ್ಸ್ಟ್ ಲಿವರ್ಡ್ ಆ್ಯಂಡ್ ಅನ್ಲಿವರ್ಡು ಸಹ ಬರುತ್ತೆ, ನೀವು ನೋಡ್ಕೊಬೋದು. ಲಿವರ್ಡಲ್ಲಿ ಯಾವ ಥರ ಬರುತ್ತೆ ಅಂದರೆ ವ್ಯಾಲ್ಯೂ ಅನ್ಲಿವರ್ಡ್, ಮೊದಲು ವ್ಯಾಲ್ಯೂ ಆಫ್ ಅನ್ಲಿವರ್ಡ್ನ ಮಾಡ್ಕೊಳ್ಳೋಣ. ವ್ಯಾಲ್ಯೂ ಆಫ್ ಅನ್ಲಿವರ್ಡ್ EBIT ಇಂಟು 1 - T ಡಿವೈಡೆಡ್ ಬೈ KE. ನೆಕ್ಸ್ಟು ವ್ಯಾಲ್ಯೂ ಲಿವರ್ಡ್ನ ಮಾಡಬೇಕು ಅಂದಾಗ ಮೇಲ್ಗಡೆ ಏನು ವ್ಯಾಲ್ಯೂ ಅನ್ಲಿವರ್ಡ್ನ ಕಂಡುಹಿಡ್ಕೊಂಡಿರ್ತೀವಲ್ವಾ, ಸೊ ವ್ಯಾಲ್ಯೂ ಅನ್ಲಿವರ್ಡ್ ಪ್ಲಸ್ ಡೆಪ್ಟ್ ಇಂಟು ಟ್ಯಾಕ್ಸ್ ರೇಟ್. ಓಕೆನಾ, ಇಷ್ಟು ನೋಡ್ಕೋತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆನಾ, ಇರ್ರಿಡೀಮಬಲ್ ಡೆಪ್ಟು ಕೊಟ್ಟಾಗ ಯಾವ ಥರ ಮಾಡ್ಕೊಬೇಕು ಅಂತ ನೋಡೋದಾದರೆ KD I minus 1 - T ಡಿವೈಡೆಡ್ ಬೈ NP ಇಂಟು 100. ಓಕೆ, ಅಲ್ಲಿ ನಾನು ಫಾರ್ಮುಲಾದಲ್ಲಿ ಅಂದರೆ ಆ ಪೇಪರಲ್ಲಿ ನಾನು ಸೊಲ್ಯೂಷನ್ ಮಾಡಿದ್ದೆ. ಓಕೆನಾ, ಇದನ್ನು ನೋಡ್ಕೊಂಡ್ರಿ. ನೆಕ್ಸ್ಟ್ ರಿಡೀಮಬಲ್ ಡೆಪ್ಟು ನಂಬರ್ ಆಫ್ ಗಿವನ್ ಅಂತ ನೋಡೋದಾದರೆ ಅಂದರೆ ನಾನು ಹೇಳಿದೆ ಆವಾಗಲೇ KD I ಇಂಟು 1 - T ಪ್ಲಸ್ P - NP ಡಿವೈಡೆಡ್ ಬೈ N ಡಿವೈಡೆಡ್ ಬೈ P ಪ್ಲಸ್ NP ಡಿವೈಡೆಡ್ ಬೈ 2 ಇಂಟು 100. ಓಕೆ, ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, NP ಯಾವ ಥರನ ಕಂಡುಹಿಡ್ಕೊಬೇಕು ಅಂತ ನಾನು ಹೇಳಿದೆ. ಓಕೆನಾ. ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಮೇಲೆ ಬರುತ್ತೆ, KP D ಡಿವೈಡೆಡ್ ಬೈ NP ಇಂಟು 100. ಓಕೆನಾ. ಸೊ ಇಲ್ಲಿ NPಗೆ ಫಾರ್ಮುಲಾ ಓಕೆ, ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಮೈನಸ್ ಡಿಸ್ಕೌಂಟು ಮೈನಸ್ ಫಿಕ್ಟೇಷಸ್ ಕಾಸ್ಟು. ಓಕೆನಾ, ಇದಕ್ಕೆ ಅಟ್ಪಾರು ಡಿಸ್ಕೌಂಟು ಪ್ರೀಮಿಯಮ್ ಅಂತ ಎಲ್ಲ ಥರನೂ ಕೊಡ್ತಾನೆ, ನೋಡ್ಕೊಬೇಕು. ಸೊ ನೆಕ್ಸ್ಟ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರಲ್ಲಿ KP D ಪ್ಲಸ್ ಅಥವಾ RV ಆರ್ MV ಮೈನಸ್ NP ಡಿವೈಡೆಡ್ ಬೈ N ಡಿವೈಡೆಡ್ ಬೈ RV ಪ್ಲಸ್ NP ಡಿವೈಡೆಡ್ ಬೈ 2. ಸೊ ಇಷ್ಟನ್ನ ಮಾಡ್ಕೋತೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿನ ಯಾವ ಥರ ಮಾಡ್ಕೋತೀವಿ ಅಂದಾಗ ಅದರಲ್ಲೂ ಏನು ಗ್ರೋತ್ ರೇಟ್ನ ಕೊಟ್ಟಾಗ ಗ್ರೋತ್ ರೇಟ್ ಕೊಡ್ದಲೇ ಇದ್ದಾಗ ಯಾವ ಥರ ಮಾಡ್ಕೊಬೇಕು ನೋಡ್ಕೊಳ್ಳಿ. KE D ಡಿವೈಡೆಡ್ ಬೈ NP ಪ್ಲಸ್ NP. ನೆಕ್ಸ್ಟ್ KE D ಡಿವೈಡೆಡ್ ಬೈ NP ಪ್ಲಸ್ G ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಡಿವಿಡೆಂಡ್ ಯಾವ ಥರ ಮಾಡ್ಕೊಬೇಕು, ಸೊ ಎಲ್ಲನೂ ಇಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟು ಕಾಸ್ಟ್ ಆಫ್ ರಿಟೇಲ್ಡ್ ಅರ್ನಿಂಗ್ಸ್. ಓಕೆ, ಇದು ಇಂಪಾರ್ಟೆಂಟು. ಕಾಸ್ಟ್ ಆಫ್ ರಿಟೇಲ್ KR E ಇಂಟು 1 - ಟ್ಯಾಕ್ಸ್ 1 - T ಡಿವೈಡೆಡ್ ಬೈ 2. ಸೊ ಡಿವೈಡೆಡ್ ಬೈ P. ಓಕೆನಾ, P ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಹೇಳ್ತೀವಿ ಇದರಲ್ಲಿ. ಇನ್ನು ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ WCC ಮಾಡೇ ಮಾಡ್ತೀರಾ. ಓಕೆನಾ, WCC ಅಂದರೆ ಎಲ್ಲನೂ ಕೊಟ್ಟಿರ್ತಾರೆ, ಸೋರ್ಸು ಅಮೌಂಟ್ ಅವನೇ ಕೊಟ್ಟಿರ್ತಾನೆ. ಸೋರ್ಸು ಅಮೌಂಟು W ನಾವೊಂದು ಕಂಡಿಡಿತೀವಿ. ನೆಕ್ಸ್ಟು ಎಕ್ಸು ಅವನೇ ಕೊಟ್ಟಿದ್ರೆ WX ಮಾಡ್ತೀವಿ. ಅದೇ ಥರ WX ಕೊಟ್ಟಿಲ್ಲ ಅಂತ ಅಂದಾಗ ಅದೇ ಥರ ಈಕ್ವಿಟಿನ ಯಾವ ಥರ ಮಾಡ್ಕೊಬೇಕು
ನೋಡಿ, ಇದು ಟೋಟಲ್ ಫಾರ್ಮುಲಾ ಇ ಪಿ ಎಸ್ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಓಕೆನಾ, ಕಾಸ್ಟ್ ಆಫ್ ಈಕ್ವಿಟಿಲಿ ಗ್ರೋತ್ ರೇಟ್ ಗ್ರೋತ್ ರೇಟ್ ಕೊಡ್ದಲೇ ಇದ್ದಾಗ, ರಿಟೈನ್ಡ್ ಅರ್ನಿಂಗ್ ಕೊಡ್ದಲೇ ಇದ್ದಾಗ ನಾವು ಯಾವ್ದನ್ನ ಕನ್ಸಿಡರ್ ಇ ಪಿ ಎಸ್ ಅಂದರೆ ಈಕ್ವಿಟಿ ಏನಿರುತ್ತಲ್ವ ಅದನ್ನೇ ನಾವು ರಿಟೈನ್ಡ್ ಅರ್ನಿಂಗ್ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಇಲ್ಲಿ ನಮ್ಗೆ ಗೊತ್ತಿರಬೇಕು ಅಂದರೆ ಕೆಲವೊಂದು ಕೆ ಡಿ ಕೊಡ್ದಲೇ ಇರ್ತಾನೆ ಪರ್ಸೆಂಟೇಜಲ್ಲಿ. ನಾವು ಏನು ಇದು ಎಕ್ಸ್ ಮಾಡ್ಕೋತೀವಲ್ವ ಅದರಲ್ಲಿ ಕೆಲವೊಂದು ಸಾರಿ ಇದೇ ಕೊಟ್ಟಿರೋದಿಲ್ಲ, ಯಾವುದು ಓಕೆ ಈಕ್ವಿಟಿನ ಕೊಟ್ಟಿರೋದಿಲ್ಲ, ಕೆಲವೊಂದು ಸಾರಿ ಡೆಪ್ನೇ ಕೊಟ್ಟಿರೋದಿಲ್ಲ, ರಿಟೈನ್ಡ್ ಅರ್ನಿಂಗ್ಗೆ ಕೊಟ್ಟಿರೋದಿಲ್ಲ, ಪ್ರಿಫರೆನ್ಸ್ ಶೇರ್ನೇ ಕೊಟ್ಟಿರೋದಿಲ್ಲ. ಓಕೆ, ಈ ಥರ ನಾವು ಮಾಡ್ಕೊಬೇಕು. ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. 12 ಮಾರ್ಕ್ಸ್ ಈ WCC ಇದು ಬುಕ್ ವ್ಯಾಲ್ಯೂ ಮತ್ತು ಪ್ರಾಫಿಟ್ ವ್ಯಾಲ್ಯೂ ಅಂತ ಬರುತ್ತಲ್ವಾ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಕೊಬೋದು. ಸೊ ಇದಾದಮೇಲೆ ನನಗೆ ಯಾವುದಪ್ಪ ಅಂತ ಅಂದರೆ AFM ವಾಲ್ಟರ್ಸ್ ಮಾಡಲು ಗಾರ್ಡನ್ಸ್ ಮಾಡಲು. ಓಕೆನಾ, ವಾಲ್ಟರ್ಸ್ ಮಾಡಲು ಗಾರ್ಡನ್ಸ್ ಮಾಡಪ್ಪ ಅಂತ ನೋಡೋದಾದರೆ ಫಸ್ಟ್ ಒನ್ನು ವಾಲ್ಟರ್ಸ್ ಮಾಡಲ್ಲಿ P = D + E - D R / KE. ಇಲ್ಲಿ ಒಂದು ಬಾರಿ ಡಿವಿಡೆಂಟ್ ರೇಷಿಯೋ ಅಥವಾ ಪೇಔಟ್ ರೇಷಿಯೋ ಅಂತ ಕೊಟ್ಟಾಗ ಈ ರೇಷಿಯೋಗೆ ಈ ಅರ್ನಿಂಗ್ ಪರ್ ಶೇರ್ ಮೇಲೆ ಮಾಡ್ಕೋತೀವಿ. ಅಂದರೆ ಸಪೋಸ್ ಏನಾದರೂ ಅವನು ಯಾವುದು ಈ ಕೊಟ್ಟಿಲ್ಲ ಅಂತ ಅಂದಾಗ ಓನ್ಲಿ ಕ್ಯಾಪಿಟಲ್ನ ಕೊಟ್ಟಾಗ ನಂಬರ್ ಆಫ್ ಶೇರ್ನ ಮಾಡಿಕೊಂಡು ಸೊ ನೀಟಾಗಿ ಮಾಡ್ಕೋತೀವಿ. ಓಕೆನಾ, ಸೊ ಇದು ನಮಗೆ ಗೊತ್ತಿರಬೇಕು. ಓಕೆನಾ, ಇನ್ನು ಸಮ್ ಟೈಮಲ್ಲಿ EPSನ ಇಶ್ಯೂ ಮಾಡಿರಲ್ಲ, ಬರೀ ಅಂದರೆ ಟೋಟಲ್ ಅರ್ನಿಂಗ್ನ ಕೊಟ್ಟಿರ್ತಾನೆ. ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ನ ಮಾಡಿಕೊಂಡ್ರೆ ನಮಗೆ ಬರುತ್ತೆ. ಮತ್ತು ಡಿಸ್ಕೌಂಟ್ ಫ್ಯಾಕ್ಟರ್ಗೂ ಸಹ ಅದೇ ಥರ ಮಾಡ್ಕೋತೀವಿ, ಅಂದರೆ ಡಿವಿಡೆಂಡ್ಗೆ. ಸೊ ನಿಮ್ಗೆ ಗೊತ್ತಿರ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಥರ ನೋಡೋದಾದ್ರೆ ನಂಬರ್ ಆಫ್ ಶೇರು ಕೊಟ್ಟಿರೋದಿಲ್ಲ, ಓನ್ಲಿ ಕ್ಯಾಪಿಟಲ್ನ ಕೊಟ್ಟಿರ್ತಾನೆ, ಟೋಟಲ್ ಅರ್ನಿಂಗ್ನ ಕೊಟ್ಟಿರ್ತಾನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನೋಟ್ ಮಾಡಿದ್ದೀನಿ. ಸೊ ಅಂದರೆ ಅರ್ನಿಂಗ್ ಅಂದರೆ ಈಕ್ವಿಟಿನ ಅಂದರೆ EPSನ ಮಾಡೋದಕ್ಕೆ EPSನ ಬಳಕೆ ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ನ ಮಾಡ್ಕೊಬೇಕು. ನಂಬರ್ ಆಫ್ ಶೇರ್ನ ಮಾಡ್ಕೊಳ್ಳೋದಕ್ಕೆ ಟೋಟಲ್ ಅರ್ನಿಂಗ್ ಅಥವಾ ಟೋಟಲ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಓಕೆ, ಇದು ಬರುತ್ತೆ. ನೆಕ್ಸ್ಟ್ ಡಿವಿಡೆಂಡ್ನ ಕಂಡಕ್ಕೆ ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸು. ಆರ್ ಕೊಟ್ಟಿಲ್ಲ ಅಂದರೆ ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ಶೇರ್ ಕ್ಯಾಪಿಟಲ್. ಇದು ತುಂಬ ಇಂಪಾರ್ಟೆಂಟು. ಸೊ ಯಾವಾಗಲೂ ಡಿವಿಡೆಂಡ್ ಪೇಔಟ್ ರೇಷಿಯೋಗೆ ಮಾಡ್ಕೊಬೇಕು, ರಿಟೆನ್ಷನ್ ರೇಷಿಯೋಗೆ ಮಾಡೋ ಆಗಿಲ್ಲ. ಇದು ಕಾನ್ಸೆಪ್ಟು. ನೆಕ್ಸ್ಟ್ ಗಾರ್ಡನ್ಸ್ ಮಾಡೆಲ್ ಅಂತ ನೋಡೋದಾದರೆ P = E × 1 - B / K - BR. ಓಕೆ, ಇದ್ರ ಮೇಲೆ ಇದರಲ್ಲಿ ಓನ್ಲಿ ರಿಟೆನ್ಷನ್ ರೇಷಿಯೋ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಓಕೆ, ರಿಟೆನ್ಷನ್ ರೇಷಿಯೋ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಡಿವಿಡೆಂಡ್ ಪಾಲಿಸಿನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಕೆಲವೊಂದು ನಮಗೆ ಪ್ರಾಬ್ಲಮ್ ಮಾಡಿಸಿರೋ ಹೇಳಿದ್ದಾರೆ. ದ ಟೋಟಲ್ ಅಸೆಟ್ಸ್ ಏನಾರ ಕೊಟ್ಟಿದ್ದಾನೆ ಅಂತ ಅಂದರೆ ಅವ್ನ ರಿಟೆನ್ಷನ್, ಓಕೆ, ಅವ್ನ ರಿಟರ್ನ್ಸ್ ಆಫ್ ಅಸೆಟ್ ಎಷ್ಟಿದೆ ನೋಡ್ಕೊಬೇಕು. ಅದ್ರ ಮೇಲೆ ಟೋಟಲ್ ಅರ್ನಿಂಗ್ಸ್ ಬರುತ್ತೆ. ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಬಂದರೆ ಮಾಮೂಲಿ ಇದರಲ್ಲಿ ಒಂದೇ ಅಡ್ಜಸ್ಟ್ಮೆಂಟ್ ಬರೋದು ಗಾರ್ಡನ್ಸ್ ಮಾಡಲಲ್ಲಿ. ಓಕೆನಾ, ಇನ್ನು ಮಿಕ್ಕಿದ್ದು ಯಾವ ಥರನೂ ಕಾನ್ಸೆಪ್ಟ್ ಏನೂ ಇಲ್ಲ. ಓಕೆನಾ, ಇನ್ನು ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ AFM ಕ್ವಶನ್ ಪೇಪರು ಬೇರೆ ಬೇರೆ ಯೂನಿವರ್ಸಿಟಿ ಇವೆ ಅಂತ ಹೇಳಿದೆ. ನಾನು ಅದನ್ನು ಒಂದು 2 ಮಿನಿಟ್ಸಲ್ಲಿ ಎಲ್ಲನೂ ನಾನು ಸ್ಕ್ರೋಲ್ ಮಾಡಿರ್ತೀನಿ, ಅದನ್ನು ನೀವು ಬೇಕಾದ್ರೆ ಓದ್ಕೊಬೋದು. ಓಕೆನಾ, ಸೊ ನೋಡಿ ಗೈಸ್, ಮೊದಲನೇದಾಗಿ ಇಷ್ಟು ನಾನು ಹೇಳಬೇಕು ಅಂತ ಅಂದಿದ್ದ ವಿಷಯಗಳು ಆಲ್ರೆಡಿ ಎಲ್ಲ ಮುಗ್ದಿದೆ. ಓಕೆನಾ, ಇದು ಬೆಂಗಳೂರು ಯೂನಿವರ್ಸಿಟಿವು ನೋಡ್ಕೊಂಡ್ರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಆರಾಮಾಗಿ ಕೂತ್ಕೊಂಡು ನಿಮ್ಮವೇ ಓದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅಲ್ವಾ. ಸೊ ನೋಡ್ಕೊಳ್ಳಿ ಬೇಕಾರೆ. ನೋಡಿ, ನಾನು WCC ಅಂದರೆ ಏನು, ವಾಟ್ ಡು ಯು ಮೀನ್ ಬೈ WCC ಅದನ್ನು ಸಹ ಕೇಳಿದ್ರು, ನಾನು ಅಲ್ಲೇ ಆನ್ಸರ್ ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ನೋಡ್ಕೊಬೋದು. ಓಕೆ, ಎಲ್ಲ ಥರನೂ ಕ್ವಶನ್ಸು ಕೇಳಿದರೆ, ಕ್ಯಾಪಿಟಲ್ ಸ್ಟ್ರಕ್ಚರು ಕೇಳಿದ್ದಾರೆ, ಕ್ಯಾಪಿಟಲ್ ಥಿಯರಿನೂ, ಕಾಸ್ಟ್ ಆಫ್ ಕ್ಯಾಪಿಟಲು ಸಹ ಎಲ್ಲನೂ ಬಂದಿದೆ, ನೀವು ನೋಡ್ಕೊಬೋದು. ಸೊ ಇದರಲ್ಲಿ ನೆಕ್ಸ್ಟ್ ಗೌರ್ನಮೆಂಟ್ಸ್ ಅಂದರೆ ಏನು, ಎಥಿಕ್ಸ್ ಅಂದರೆ ಏನು, ಆಬ್ಜೆಕ್ಟಿವ್ಸ್ ಆಫ್ ಎಥಿಕ್ಸ್ ಯಾವ್ಯಾವು, ಮೀನ್ ದ ಏಜ್ ಆಫ್ ರಿಲೇಷನ್ಶಿಪ್ ಗಿವನ್ ದ ಏಜೆನ್ಸಿ ರಿಲೇಷನ್ಶಿಪ್ಪು. ಸೊ ಎಥಿಕಲ್ ಇಶ್ಯೂಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್ ಓದ್ಕೊಳ್ಳಿ, ಮ್ಯಾನೇಜ್ಮೆಂಟು. ನೆಕ್ಸ್ಟ್ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ, ಓಕೆನಾ, ಅದನ್ನು ನೋಡ್ಕೊಳ್ಳಿ. ಸೊ ಇದು ನೆಕ್ಸ್ಟ್ ಪೇಪರು, ಗ್ರೋತ್ ರೇಟು ಅದನ್ನು ನೋಡ್ಕೊಳ್ಳಿ. ಸೊ ಅಪ್ರೋಚಸ್, ರಿಲೆವೆನ್ಸ್ ಶೇರ್ಸ್ ಅಪ್ರೋಚಸ್ ಯಾವ್ಯಾವ ಹೇಳಿದ್ದೀನಿ. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೇನು, ನೆಕ್ಸ್ಟ್ RADR ಅಂದ್ರೇನು, ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆರ್ ನಾನ್ ವಾಲ್ಟರ್ಸು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಕ್ವಶನ್ ಪೇಪರ್ ಅಂದರೆ ಕೊಟ್ಟಿದ್ದಾರೆ ಅವ್ರು ಮಾಡ್ಕೊಳ್ಳಿ ಅಂತ, ಅದನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಸೊ ಇದರಲ್ಲಿ ನೋಡಿ, ಇದರಲ್ಲಿ ಏನೂ ಕೊಟ್ಟಿಲ್ಲ. ಓಕೆನಾ, ಅರ್ನಿಂಗ್ಸ್ ಪರ್ ಶೇರು ಕೊಟ್ಟಿಲ್ಲ, ಪ್ರಿಫರೆನ್ಸ್ ಶೇರು ಕೊಟ್ಟಿಲ್ಲ, ಡಿಬೆಂಚರು ಕೊಟ್ಟಿಲ್ಲ. ಓನ್ಲಿ ಅದನ್ನು ಕೊಟ್ಬಿಟ್ಟು
ಅಂದರೆ ಇನ್ನೇನು ಅಮೌಂಟ್ ಸೋರ್ಸಸ್ ಆಫ್ ಫಂಡ್ ಕೊಟ್ಟಿದ್ದಾನೆ, ಅಮೌಂಟ್ ಕೊಟ್ಟಿದ್ದಾನೆ ಅಷ್ಟೇ. ಓಕೆನಾ. ಇಲ್ಲಿ ಯಾವ ಥರ ಕಂಡುಹಿಡಬೇಕು, ಈಕ್ವಿಟಿ ಶೇರ್ ಕೊಡದಲ್ಲೇ ಇದ್ದಾಗ ಯಾವ ಥರ ಕಂಡುಹಿಡಬೇಕು, ಪ್ರಿಫರೆನ್ಸ್ ಶೇರ್ ಕೊಡದಲ್ಲೇ ಇದ್ದಾಗ ಯಾವ ಥರ ಕಂಡುಹಿಡಬೇಕು, ಡಿಬೆಂಚರ್ ಕೇಳ್ದಲ್ಲೇ ಇದ್ದಾಗ. ಓಕೆ, ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಹೇಳಿದ್ರೆ ಈಕ್ವಿಟಿ 100. ಓಕೆ, ಅದ್ರ ಮೇಲೆ ಮಾಡ್ಕೋತೀರಾ, ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ನೀಟಾಗಿ. ಸೇಮ್ ಇದು ಅದೇ ಥರ ಪೇಪರು. ಸೊ ಟೋಟಲ್ ಫೈನಲಿ ಅದೇ ಪೇಪರು, 2 ಪೇಪರ್ ಇರೋದು. ಸೊ ಫೈನಲಿ ಈ ದಿನದ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇಷ್ಟು ಹೇಳ್ಬೇಕಾಗಿತ್ತು. ನಾನು ಹೇಳಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ಏನು ಮೋಸ ಅಂತ ಏನಿಲ್ಲ. ಸೊ ನಾನು ಇಷ್ಟು ಹೇಳಬೇಕಾಗಿತ್ತು. ಇದನ್ನು ಬಿಟ್ಟು ಬೇಕಾದ್ರೆ ನೀವು ಬೇರೆನೂ ಓದ್ಕೊಳ್ಳಿ. ಓಕೆನಾ. ನಾನು ಓದ್ಕೊಂಡಿರೋ ಅಷ್ಟು ನಿಮ್ಗೆ ಹೇಳಿದ್ದೀನಿ. ಥ್ಯಾಂಕ್ ಯು ಗೈಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.